ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ವಿಡಿಯೋ, ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇದು ಇಟ್ಟಿದ್ದೆ, ಕ್ವಶನ್ ಆನ್ಸರ್ ಅಂತ ಹೇಳ್ಬಿಟ್ಟು. ತುಂಬಾ ಜನ ಆಸ್ಮಿ ಕ್ವಶನ್ ಅಂತ ಇಟ್ಟಿದ್ದೆ. ಸೊ ತುಂಬಾ ಜನ ಏನೇನೋ ಕೇಳಿದ್ದೀರಾ, ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಅದೇ ಆನ್ಸರ್ ಮಾಡೋದಾಗಿರ್ತದೆ. ಆಮೇಲೆ ನನ್ನ ಡೈಲಿ ಏನು ನನ್ನ ರೂಟೀನ್, ಸೊ ಅದು ಕೂಡ ಆಗಿರ್ತದೆ. ಬಟ್ ಮಾರ್ನಿಂಗ್ ನಾನು ಏನು ಹಾಕಿಲ್ಲ. ಏನಕ್ಕಂದ್ರೆ 2 ರೀಸನ್ ಇದೆ. ಸೊ ಒಂದ್ ರೀಸನ್, ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಮಾರ್ನಿಂಗ್ ಏನು ಅದೆಲ್ಲ ವಿಡಿಯೋ ಮಾಡ್ಕೊಂತ ಕೆಲಸ ಮಾಡಿದ್ರೆ ಸೊ ನನಗೆ ಕೆಲ್ಸಕ್ಕೆ ಟೈಮ್ ಆಗ್ಬಿಡ್ತದ. ಆಮೇಲೆ ಎರಡನೇದು ಬಂದು ಮನೆಯಲ್ಲಿ ಎಲ್ರ ಮುಂದೆ ನಾನು ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ಸುಮ್ಮನೆ ಬೈತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಾದ್ರು ಅಂತಾರೇನೋ ಅಂತ ಮಾಡಕ್ಕಾಗಲ್ಲ. ಅದಾದ್ಮೇಲೆ ಅವೆರಡೆ, ಮನೇಲಿ ವಿಡಿಯೋ ಮಾಡ್ತಿರೋ ಕಾರಣ ಅದು ಅವೆರಡೆ. ರೀಲ್ಸ್ ಮಾಡಕ್ ಏನಾಗಲ್ಲ, ನಾನು ಮುಂದೆ ಇಟ್ಕೊಂಡು ರೀಲ್ಸ್ ಮಾಡ್ತೀನಿ, ಅದಕ್ಕೆ ಏನನ್ನಲ್ಲ. ಬಟ್ ಅಡಿಗೆದು ಆಮೇಲೆ ನಾನು ಏನ್ ಕೆಲಸ ಮಾಡ್ತೀನಿ ಎಲ್ಲಾನು ವ್ಲಾಗ್ ಮಾಡಿದ್ರೆ ಏನಾದ್ರು ಅನ್ಕೊಂತಾರೇನೋ ಅನ್ಕೊಂಡು ನಾನು ಮಾಡೋದಿಲ್ಲ. ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಟೈಮು 9 ಗಂಟೆ. ಹಂಗಾಗಿ ಕೆಲ್ಸಕ್ಕೆ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಟೈಮಿಂಗ್ ಇರೋದು 9 ಗಂಟೆಗೆ. 9 ಗಂಟೆಯಿಂದ 6 ತನ ಇದೆ ನನ್ನ ಟೈಮಿಂಗು. ಬಟ್ ಲೇಟ್ ಆಯ್ತು, 9:30 ಆಗಿದೆ. ನನಗೆ ಬರೋದಕ್ಕೆ ತುಂಬಾ ಲೇಟ್ ಆಗ್ತಿದೆ ನನ್ನ ಮಗ ಇರೋದ್ರಿಂದ. ಹಾಗಾಗಿ ಬೇಗ ಊಟ ಕಟ್ಕೊಂಡು ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಬೇಗ. ಸೊ ನಮ್ಮ ಮನೆಯವ್ರು ಏನಕ್ಕೆ ನನ್ನ ಕರ್ಕೊಂಡ್ ಬರ್ತಾರೆ ಡೈಲಿ ಅಂತಂದ್ರೆ, ಅವ್ರು ಇರ್ಲಿಲ್ಲ ಅಂದ್ರೆ ನಮ್ಮ ಮಾವ ಕರ್ಕೊಂಡ್ ಬರ್ತಾರೆ. ಆಮೇಲೆ ಕರೆಯೋದಕ್ಕೂ ಅವರೇ ಬರ್ತಾರೆ. ಇವ್ರದ್ದು ಡಿಪೋ ಅಲ್ಲೇ ಆಸ್ಪಾಸ್ ಇರೋದ್ರಿಂದ ಅವರು ನನ್ನನ್ನ ಡ್ರಾಪ್ ಆಮೇಲೆ ಪಿಕಪ್ ಡ್ರಾಪ್ ಎರಡೂನು ಮಾಡ್ತಾರೆ. ಅವರೇ ಜಾಸ್ತಿ ಅವರೇ ಮಾಡೋದು. ಆಮೇಲೆ ಅವ್ರು ಎಲ್ಲಾದ್ರೂ ಹೋದ್ರೆ ಮಾವ ಬರ್ತಾರೆ, ಅದು ಒಂದು. ಸೊ ಫಸ್ಟ್ ಕ್ವಶನ್, ಏನ್ ಕೆಲ್ಸ? ತುಂಬಾ ಜನ ಏನ್ ಕೆಲ್ಸ ಅಂತ ಕೇಳಿದೀರಾ. ಏನ್ ಕೆಲ್ಸ ಅಂದ್ರೆ ಸ್ಟಿಚಿಂಗ್ ಕೆಲ್ಸ. ನಾನು ನನ್ನ ಮಗ ಹುಟ್ಟಿದ್ಮೇಲೆನೆ ಸ್ಟಿಚಿಂಗ್ ಕ್ಲಾಸಿಗೆ ಹೋಗಿರೋದು. ಅವಾಗ್ಲೂ ಚಿಕ್ಕವನಿದ್ದ ಅಲ್ವಾ, ಸೊ ಹಂಗಾಗಿ 2 ಅವರ್ ಹೋಗ್ತಿದ್ದೆ ನಾನು. ದಿನಕ್ಕೆ 2 ಅವರ್ ಹೋಗ್ತಿದ್ದೆ. ಅವಾಗ 2 ಅವರ್ ಇರ್ತಿದ್ದ, ಏನು ಕಿರಿಕಿರಿ ಏನ್ ಮಾಡ್ತಿರ್ಲಿಲ್ಲ. ಅಲ್ಲೇ ಹತ್ರನೇ ಇತ್ತು, ನಮ್ಮ ಮನೆ ಹತ್ರ ಹೇಳ್ಕೊಡೋದು ಬರ್ತಿದ್ರು. ಸೊ ಅವಾಗ ನಾನು ಸ್ಟಿಚಿಂಗ್ ಕಲಿತೆ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಗ್ಯಾಪ್ ಆಯ್ತು. ಮನೆಗೆ ಮಷೀನ್ ತಂದ್ವಿ, ಎಲ್ಲ ತಂದ್ವಿ. ಬಟ್ ನಾನು ಏನೂ ಕೂಡ ಮಾಡ್ತಿರ್ಲಿಲ್ಲ, ಏನೇನೂ ಮಾಡ್ತಿರ್ಲಿಲ್ಲ ಮಷೀನ್ ಇಟ್ಕೊಂಡು. ಇವಾಗ್ಲೂ ನಾನು ಏನ್ ಮಾಡಲ್ಲ, ಯಾವಾಗಾದ್ರೂ ನನ್ಗೆ ಏನಾದ್ರು ಬ್ಲೌಸ್ ಹೊಲ್ಕೋಬೇಕಿದ್ರೆ ಹೊಲ್ಕೊಂತೀನಿ. ಆಮೇಲೆ ಏನಾದ್ರು ಫಿಟ್ಟಿಂಗ್ ಅದು ಎಲ್ಲ ಇಟ್ಕೊತೀನಿ ಅಷ್ಟೇ. ಅದಕ್ ಬಿಟ್ಟು ಏನು ಮಾಡೋದಿಲ್ಲ. ನನ್ನ ಕೆಲಸ ಏನು ಅಂದ್ರೆ, ಏನ್ ಟವಲ್ ಕಾಣಿಸ್ತಿದಲ್ಲ, ಸೊ ಇದು ಟವಲ್ದು ಸ್ಟಿಚಿಂಗ್ ಮಾಡೋದ್ ಕೆಲಸ ನಂದು. ಬಟ್ ಇವಾಗ ಆಲ್ರೆಡಿ ಅಲ್ಲಿ ಸ್ಟಿಚಿಂಗ್ ಒಬ್ರು ಇದ್ರು, ಹಂಗಾಗಿ ಅಷ್ಟೊತ್ವರೆಗೂ ಅವ್ರು ಒಂದ್ ವಾರದಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಕಟ್ಟಿಂಗು ಮತ್ತೆ ಚೆಕಿಂಗ್ ಮಾಡ್ತೀನಿ. ಅವೆರಡೂನು ನಾನು ಮಾಡ್ತೀನಿ. ಇವಾಗ ಒಂದು 3 ವಾರ ಆಯ್ತು ನಾನು ಮಾಡ್ತಿದ್ದೀನಿ. ಹಸ್ಬೆಂಡ್ಗೋಸ್ಕರ ಅಂತ ವೇಟ್ ಫಸ್ಟಿಗೆ ಸ್ಟಿಚಿಂಗ್ ಮಾಡ್ತಿದ್ದೆ. ಅದಾದ್ಮೇಲೆ ಒಬ್ರು ಯಾರೋ ಬಂದಿದ್ರು, ಊರಿಂದ ಬಂದಿದ್ರು, ಮೊದ್ಲೇ ಹೇಳಿದ್ರಂತೆ ಅವ್ರಿಗೆ. ಸೊ ಹಂಗಾಗಿ ಇವಾಗ ಚೆಕಿಂಗ್ ಕಟ್ಟಿಂಗ್ ಎಲ್ಲ ನಾನು ನೋಡ್ಕೋತೀನಿ. ಆಲ್ರೌಂಡರ್ ತರ ನಾನು. ನಮ್ದು ಆಮೇಲೆ ಕೂನದ ಮೇಲೆ ಇರೋದು, ಅದು ಸೈಡ್ಗೆ ಏನಂತಾರೆ, ನಮ್ಗೆಲ್ಲ ಪರಿಚಯ ಇರೋರ್ದೇ ಅದು. ಹಂಗಾಗಿ ಆಲ್ರೌಂಡರ್ ಆಗಿ ವರ್ಕ್ ಮಾಡ್ತೀನಿ ಅಲ್ಲಿ. ಚೌಳಿಕಾಯಿ ಪಲ್ಯ. ಸೊ ಇದನ್ನ ಟವಲ್ ಫ್ಯಾಕ್ಟ್ರಿ ಇದು. ಟವಲ್ ಇಲ್ಲೇ ರೆಡಿ ಆಗುತ್ತೆ. ಆಮೇಲೆ ಎಲ್ಲ ವೇಟ್ ಮಾಡಿದೆ, ಪ್ಯಾಕಿಂಗ್ ಕಟಿಂಗ್ ಎಲ್ಲ ಅಷ್ಟು ಇಲ್ಲೇ ರೆಡಿ ಆಗುತ್ತೆ. ನೀನು ಊಟ ಮಾಡು, ನಿಂಗೆ ಟೈಮ್ ಆಗುತ್ತೆ ಅಂತ. ಅದ್ರದ್ದು ಏನಾದ್ರು ಫುಲ್ ವಿಡಿಯೋ ಯಾವ ತರ ರೆಡಿ ಆಗುತ್ತೆ ಏನು ಎಲ್ಲ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ. ಸೊ ತೋರಿಸ್ತೀನಿ, ಓಕೆನಾ? ಒಂದ್ ವಿಡಿಯೋ ಅದನ್ನೇ ತೋರಿಸ್ತೀನಿ, ಹೆಂಗ್ ಮಾಡ್ತಾರೆ ಏನು ಎತ್ತ ಎಲ್ಲ ತೋರಿಸ್ತೀನಿ. ಸೊ ನಾನು ಊಟ ಮಾಡ್ತಿದ್ದೆ, ಊಟ ಆಯ್ತು ನಂದು. ನಮ್ಮ ಮನೆಯವ್ರು ಬಂದ್ರು ಇವಾಗ. ನಾನು ಒಬ್ಳೆ ಅಷ್ಟೊಂದು ಊಟ ಏನ್ ಮಾಡಿರಲಿಲ್ಲ, ನಮ್ಮ ಮನೆಯವರು ಇಲ್ಲೇ ಬರ್ತಾರೆ ಊಟಕ್ಕೆ. ಹಂಗಾಗಿ ಅಷ್ಟು ದೊಡ್ಡ ಬಾಕ್ಸ್ನ ತರ್ತೀನಿ, ನಾನು ಇಬ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಎಲ್ರು ಒಂದೇ ಬಾಕ್ಸ್, ಅಷ್ಟು ದೊಡ್ಡ ಬಾಕ್ಸ್ ಒಬ್ಳೆ ತಿಂತೀಯ ನಂಗಿದ್ರೆ. ಒಂದ್ ಸ್ವಲ್ಪ ನಾನು ಊಟ ಮಾಡಿ ಒಂದ್ ಸ್ವಲ್ಪ ಕೂತಿದ್ದೆ, ಅವ್ರು ಬಂದು ಅವರು ಊಟ ಮಾಡ್ತಿದ್ದಾರೆ. ಆಮೇಲೆ ಸೆಕೆಂಡ್ ಕ್ವಶನ್ ಏನು ಅಂದ್ರೆ, ಪಾಪುನ ಇಟ್ಕೊಂಡು ಹೆಂಗ್ ಕೆಲ್ಸಕ್ಕೆ ಹೋಗ್ತೀರಾ, ಏನು ಪಾಪು ನಿಂದಿರುತ್ತಾ ಏನು ಅಂತ ಕೇಳಿರೋದು.
ಸೊ ಪಾಪು ನಿಂದಿರುತ್ತೆ, ಮನೆಯಲ್ಲೇ ಇರುತ್ತೆ. ನಿಂತಿರ್ತಾನೆ, ಅವನಿಗೆ ಏನಿಲ್ಲ. ಅವ್ನು ನಾನು ಮನೆಗೆ ಹೋದ್ರು ಕೂಡ ನನ್ನ ಹತ್ರ ಬರೋದೇ ಇಲ್ಲ. ಅವ್ನಿಗೇನಂದ್ರೆ ಅವರ ಅಜ್ಜಿ ತಾತಂದು ರಾಟಿ ಇದೆ ತುಂಬಾ. ಸೊ ಅವ್ರಿದ್ರೆ ಆಯ್ತು ಅವನ್ಗೆ. ನಾನು ಹೋದ್ರು ನಾನು ಮೂಸು ನೋಡೋದಿಲ್ಲ ಅವನು. ಒಂದೊಂದ್ಸಾರಿ ಬರ್ತಾನೆ, ಒಂದೊಂದ್ಸಾರಿ ಬರೋದಿಲ್ಲ. ಆ ತರ ಅವ್ನ್ದು ಯಾವ ತರ ಅಂತ ಹೇಳೋದಕ್ಕೆ ಆಗಲ್ಲ. ಮನೆಯಿಂದ ನಾನು ಏನಾದ್ರು ಹೋದ್ರೆ ಬರ್ತಾನೆ ಒಂದೊಂದ್ಸಾರಿ, ಇಲ್ಲ ಅಂದ್ರೆ ಬರೋದಿಲ್ಲ. ಅವ್ರ ತಾತ ಇದ್ರೆ ಬರೋದಿಲ್ಲ, ಇಲ್ಲ ಅಂದ್ರೆ ಓಡಿ ಬರ್ತಾನೆ ಅಷ್ಟೇ. ಅವನು ಇರ್ತಾನೆ, ಡೇ ಪೂರ್ತಿ ಇರ್ತಾನೆ. ಬಟ್ ನೈಟ್ ಆದ್ರೆ ಒಂದ್ ಸ್ವಲ್ಪ ನನ್ನ ಹುಡ್ಕಾಡ್ತಾನಂತೆ. ಒಂದಿನ ಲೇಟ್ ಆಯ್ತು ಹೋಗೋದು, ಹುಡ್ಕಾಡ್ತಿದ್ದ ಅಂತ ಹೇಳಿದ್ರು ಮನೇಲಿ. ಅಷ್ಟೇ. ಅದಾದ್ಮೇಲೆ ಅವನು ಊಟ ತಿಂತಾನೆ, ಎಲ್ಲಾನು ತಿಂತಾನೆ. ಅನ್ನ ತಿಂತಾನೆ. ಆಮೇಲೆ ಅವನ್ಗೆ ಅಂಗನವಾಡಿಯಲ್ಲಿ ಕೊಡ್ತಾರಲ್ವಾ ಪುಷ್ಟಿ, ಸೊ ಅದ್ರದ್ದು ಗಂಜಿ ಮಾಡ್ಕೊಡಿಸ್ತೀನಿ ಮಾರ್ನಿಂಗ್ ಒನ್ ಟೈಮು. ಆಮೇಲೆ ಮಧ್ಯಾಹ್ನ ಅವ್ರ ತಾತ ಏನೇನೋ ತಂದ್ಕೊಡ್ತಾರೆ ಅವನಿಗೆ, ಪೇಡ ಅದು ಇದು. ಅದಾದ್ಮೇಲೆ ನಾನು ಹೊರಗಿಂದ ಜಾಸ್ತಿ ತಿನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮನೇಲೆ ಆಲ್ಮೋಸ್ಟ್ ಎಲ್ಲಾನು ಮಾಡ್ತೀನಿ ನಾನು. ಅವನಿಗೆ ಜಾಮೂನ್ ಅಂದ್ರೆ ಸಖತ್ ಇಷ್ಟ. ಸೊ ಒಂದು ವಾರದಲ್ಲಿ 2 ಸಾರಿ ಆದ್ರೂ ಜಾಮೂನ್ ಮಾಡಿಡ್ತೀನಿ, ಖಾಲಿ ಮಾಡ್ತಾನೆ ನಾನು ಆಗ. ಇಷ್ಟ ಅವನ್ಗೆ ಜಾಮೂನ್ ಅಂದ್ರೆ ಇಷ್ಟ. ಸೊ ಜಾಮೂನ್ ಮಾಡಿಡ್ತೀನಿ. ಆಮೇಲೆ ಪೇಡಗಳು ಮಾಡ್ತೀನಿ, ಐಸ್ ಕ್ರೀಮ್ ಮಾಡಿಡ್ತೀನಿ ಮನೇಲೆ. ಆಮೇಲೆ ಚುಡುವ, ಹಳ್ಳಿನ ಚುಡುವ ಮಾಡ್ತೀನಿ. ಆಮೇಲೆ ಅದು ಸಿಗುತ್ತಲ್ಲ ಹಳ್ಳಿಂದು ಉಂಡಿ, ಬೆಲ್ಲದ ಇದರಿಂದ ಮಾಡ್ತಾರೆ ನೋಡಿ, ಅದೂನು ಮಾಡಿಡ್ತೀನಿ ನಾನು. ಅವನಿಗೋಸ್ಕರ ಸಿಕ್ಕಾಪಟ್ಟೆ ಐಟಮ್ಸ್ ಮಾಡಿಡ್ತೀನಿ. ಅವನ ಆಚೆ ಕಡೆಯಿಂದ ಏನು ತಿನ್ನೇಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೊಂದೆಲ್ಲ ನಾನು ಮಾಡಿಡ್ತೀನಿ. ಎಲ್ಲ ತಿಂತಾನೆ ಅವನು, ಇರ್ತಾನೆ ಅಷ್ಟೇ. ಅದಾದ್ಮೇಲೆ ಇವಾಗ ಕೆಲ್ಸಕ್ಕೆ ಹೋಗೋದು ಏನು ಇತ್ತು ಅಂತ ಕೇಳಿದ್ದೀರಾ. ಸೊ ಇವಾಗ ಕೆಲ್ಸಕ್ಕೆ ಹೋಗೋದೇನು ಅಂದ್ರೆ, ನನ್ಗೆ ಯಾರು ಫೋರ್ಸ್ ಮಾಡಿಲ್ಲ ಗುರು, ನಾನು ನನ್ನ ಇಷ್ಟದಿಂದ ಬಂದಿದ್ದೀನಿ. ನಾನು ತುಂಬಾ, ನನ್ನ ಮಗ 1 year ಇದ್ದಾಗ್ಲಿಂದಾನು ನಾನು ಕೆಲ್ಸಕ್ಕೆ ಹೋಗ್ತೀನಿ 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 ಅಂತ ಹೇಳ್ಬಿಟ್ಟು ಅದೇ ವಿಷಯಕ್ಕಾಗಿ ನಾವು ಒಂದ್ ಸ್ವಲ್ಪ ಕಿರಿಕಿರಿನೂ ಆಗ್ತಿತ್ತು. ಬಟ್ ಅವ್ರು ಬೇಡ ಬೇಡ ಅನ್ಕೊಂತಾನೆ ಬಂದಿದ್ರು. ಸೊ ಇವಾಗ ಓಕೆ ಅಂದು ನಾನು ಕೆಲ್ಸಕ್ಕೆ ಬರ್ತಿದ್ದೀನಿ. ಅದೊಂಥರ ಖುಷಿ ನನ್ಗೆ, ಕೆಲ್ಸ ಮಾಡ್ತಿದ್ದೀನಲ್ವಾ ಅಂತ ಹೇಳ್ಬಿಟ್ಟು. ಇವಾಗ ಏನ್ ಗೊತ್ತಾ, ಮನೇಲಿ ಇರೋರ್ಗೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ. ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ವ್ಯಾಲ್ಯೂ ಇರುತ್ತೆ. ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಲೇಬೇಕು ಅಷ್ಟೇ. ಸೊ ನೆಕ್ಸ್ಟು ಪೇಮೆಂಟ್ ಎಷ್ಟು ಅಂತ ಕೇಳಿದಾರ. ಸೊ ಪೇಮೆಂಟ್ ಹೇಳೋ ಹಾಗಿಲ್ಲ, ಅಷ್ಟೇ ದುಡಿತೀನಿ. ಹೆಣ್ಮಕ್ಳಿಗೆ ಎಷ್ಟು ಸಿಗುತ್ತೋ ಈಗಿನ ಕಾಲದಲ್ಲಿ, ಸೊ ಅಷ್ಟನ್ನ ದುಡಿತೀನಿ ಅಷ್ಟೇ. ನಂದು ನನ್ನ ಮಗನ ಖರ್ಚನ್ನ ನಾನು ನೋಡ್ಕೊಳ್ಳುವಷ್ಟು, ಅಂದ್ರೆ ನನ್ನ ಮಗ ಇವಾಗ ಏನಾದ್ರೂ ಬೇಕು ಅಂತ ಅಂದ್ರೆ ಇಸ್ಕೊಡುವಷ್ಟು ಕೆಪಾಸಿಟಿ ನನ್ನ ಹತ್ರ ಇದೆ. ಸೊ ಅಷ್ಟೇ ಸಾಕು. ಆಯ್ತು. ತುಂಬಾ ಜನ ನಿಮ್ದು ಯಾವ ಊರು ಅಕ್ಕ, ನಿಮ್ದು ಯಾವ ಊರು ಅಂತ ಕೇಳಿದಾರ. ಸೊ ನಮ್ ಊರು ಗುಲ್ಬರ್ಗ ಹತ್ರ, ಗುಲ್ಬರ್ಗ ಜಿಲ್ಲೆ. ಸೊ ಶಾಬಾದ್ ರೋಡಲ್ಲಿ ಒಂದು ನಂದೂರ್ ಅಂತ ಬರುತ್ತೆ. ಸೊ ಅದು ಊರು ನಮ್ದು. ಸೊ ಆಮೇಲೆ ನಾನು ಕೆಲ್ಸಕ್ಕೆ ಎಲ್ಲಿ ಹೋಗ್ತಿದ್ದೀನಿ ಅಂದ್ರೆ ಇಂಡಿಯನ್ ಆಯಿಲ್, ನಮ್ಮ ಊರಿಂದ ಒಂದ್ ಸ್ವಲ್ಪ ಅಷ್ಟೇ ಆಸ್ಪಾಸೆ ಇರೋದು. ನಂದೂರಿಂದ ನಾನು ಇಂಡಿಯನ್ ಆಯಿಲ್ಗೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಇನ್ನು ಮಗು ಚಿಕ್ಕದಿದೆ, ಏನೋ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತಾನು ಕೇಳ್ತಿದ್ದೀರಾ. ಅವ್ನು ನಿಂದಿರ್ತಾನೆ ಇವಾಗ. ನನ್ನ ಸ್ವಂತ ಖರ್ಚನ್ನ ನಾನು ಮಾಡ್ಕೊಳ್ಬೇಕು ಅನ್ನೋದೊಂದು ಆಸೆ. ಎಲ್ಲದಕ್ಕೂ ಅವ್ರಿಗೆ ಕೊಡಿ 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 ಅಂತ ಕೇಳೋದ್ ಬೇಡ. ಯಾಕಂದ್ರೆ ಎಲ್ಲಾನು ಕೇಳಿದ್ರೆ ನಮ್ಗೆ ಅದೊಂಥರ ಫೀಲ್ ಆಗುತ್ತೆ, ಏನಪ್ಪ ಎಲ್ಲದಕ್ಕೂ ಕೇಳ್ತೀವಲ್ಲ ಅಂತ ಹೇಳ್ಬಿಟ್ಟು. ಈಗ ನಾವು ನಮ್ದೇ ದುಡ್ಡಿಂದ ನಾವು ತಗೊಂಡ್ರೆ ಅದೊಂಥರ ಖುಷಿ. ಎಲ್ಲಾನು ಪದೇ ಪದೇ ಎಲ್ಲಾನು ಕೇಳಿ ತಗೊಳ್ಳೋದು, ಇದನ್ ತೋಲ ನಾನು, ಇದನ್ ತೋಲ ಅಂತ. ನನ್ಗೆ ಇಷ್ಟ ಆಗಿರೋದೆಲ್ಲ ನನ್ ಬಿಡಕ್ ಇಷ್ಟ ಇಲ್ಲ. ಸೊ ನನ್ಗೆ ಏನ್ ಇಷ್ಟ ಆಗುತ್ತೋ ಪಟ್ಟಂತ ನಾನು ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಡ್ಬೇಕು. ಅದಕ್ಕೆ ನಾನು ಪ್ರತಿ ಸಾರಿ ಕೈ ಒಡ್ಡೋದು ನನ್ಗೆ ಇಷ್ಟ ಆಗಲ್ಲ. ಅಷ್ಟೇ ರೀಸನ್. ಸೊ ಇಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ವಿ. ಆಮೇಲೆ ಏನು ಯಾರ್ಯಾರು ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಏನು ಹೋಗ್ಬೇಡ್ರಿ, ಯಾಕಂದ್ರ ವ್ಲಾಗ್ ತುಂಬಾ ದೊಡ್ಡದಾಗ್ಬಿಟ್ಟದ. ಸೊ ಇನ್ನು ನೆಕ್ಸ್ಟ್ ಟೈಮ್ ಆನ್ಸರ್ ಮಾಡೋಣ. ಇನ್ನು ಯಾರ್ಯಾರು ಕ್ವಶನ್ ಏನೇನ್ ಡೌಟ್ ಇದೆ ಸೊ ಕಮೆಂಟ್ ಅಲ್ಲಿ ಹೇಳಿ. ನೆಕ್ಸ್ಟ್ ನಾನು ವ್ಲಾಗ್ ಅಲ್ಲಿ ಹಂಗೆ ಲಾಸ್ಟ್ ಅಲ್ಲಿ ಹೇಳಿರ್ತೀನಿ ಆನ್ಸರ್ನ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಸಾರಿ, ಇದು 2 days ವಿಡಿಯೋ ಬಂದ್ಬಿಡ್ತು. ನಿನ್ನೆ ಕೆಲ್ಸಕ್ಕೆ ಹೋಗೋದ್ರಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ಮಾರ್ನಿಂಗ್ ಹೊದ್ದು ಕಂಟಿನ್ಯೂ ಮಾಡಿದ್ದೀನಿ. ಸೊ ಟೈಮ್ ಆಗ್ಬಿಟ್ಟಿದೆ, ಇವಾಗ ಹೋಗ್ಬೇಕು. 9 ಆಗಿದೆ. ಸೊ 9:15 ಆಗಿದೆ, ಸಾರಿ. ಸೊ ಇವಾಗ ಹೋಗ್ಬೇಕು. ಎಲ್ಲ ರೆಡಿ ಆಗಿದ್ದೀನಿ, ಹೊರಡೋದು ಅಷ್ಟೇ ಇವಾಗ. ಸೊ ಊಟ ಎಲ್ಲ ರೆಡಿ ಇದೆ, ಇವಾಗ ಹೋಗೋಣ. ಲೆಟ್ಸ್ ಗೋ.
ಆಯ್ತು, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೂ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟಲ್ಲಿ ಹೇಳಿ. ಆಮೇಲೆ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.